ಚಿನ್ನಿ ಅವೇ ಚಿನ್ನಿ ಅವಳು ಬಂಗಾರ ಮದುವೆ ಆಗ್ಲಾರ್ದ ಖುಷಿನ ಎತ್ಕೊಂಡು ಕುಂತಿರು ಮಗಳು ನೋಡಿದ್ರೆ ಹೊಟ್ಟೆ ಸಂಕಟಕತಿ. ಎಲ್ಲ ತಾಯಿಗಳು ತನ್ನ ಮೊಮ್ಮಕ್ಕಳನ್ನ ಎತ್ತಿ ಆಡಿಸ್ಬೇಕಂತ ಕಾಯ್ತಾರ. ಹಿಂಗೆ ಯಾರು ಕಾಯಂಗಲ್ಲ ಬಿಡು. ಹೋಗಲಿ ಕಂಪ್ಲೇಂಟ್ ವಾಪಸ್ ತಗೋ. ಹೋಗಲಿ ತಗೊಳಲ್ಲ. ಇವತ್ತು ಬರ್ತೇನೆ ಅಂದಾಳ ತಡಿ ಅಮ್ಮ. ಏನು ಮಾಡ್ತಾಳ ಏನು ಮಾತಾಡ್ತಾಳ ಯಾರಿಗೆ ಗೊತ್ತು. ನಮ್ಮವ್ವ ಎಷ್ಟು ಸಂಕಟ ಪಡಾಕತ್ತಾಳ ಏನೋ ಮಗ ಜೈಲಿಗೆ ಹೋಗಿದ್ದಕ್ಕೆ. ನನ್ನ ಜೀವನ ಹಾಳು ಮಾಡಿದ್ದಕ್ಕೆ ನೀ ಎಷ್ಟು ಸಂಕಟ ಪಡಾಕತ್ತಿಲ್ಲ ಏನು? ನಂದು ತಪ್ಪು ಐತಿ ಇಲ್ಲನ್ನ ಹೇಳಂಗಿಲ್ಲ. ಆದ್ರೆ ಮೊದಲು ತಪ್ಪು ಯಾರ್ದೈತಿ? ಅವಂದೈತಿಲ್ಲ. ಅದಕ್ಕೆ ಪರಕಿಲ್ಲನ್ರಿ. ಯಾ ಸುಡುಗಾಡಕ್ಕೆ ಹೋಗಿರ್ತಾಳ ಆಕಿ. ಒಳಗಿರ್ತಾಳ ಅನ್ಕೊಂಡಿದ್ದೆಲ್ಲ ಸಾಧಿಸಿಲ್ಲಲ್ಲ. ಮತ್ತಿನ್ನೇನೈತಿ? ಒಳಗೆ ನಿಂತು ಹಾಲು ಕುಡಿತಿರ್ತಾಳ. ಓದ್ರಿ ಬರ್ತಾಳ ಬೇಕಂದ್ರೆ. ಶಾಂತಕ ಬಾರಿ ಅಪರೂಪ ಆಗ್ಬಿಟ್ಟಲ್ಲ. ಯಾಕೆ 2 ದಿನ ಬಂದೇ ಇಲ್ಲಲ್ಲ ಮನೆ ಕಡೆ? ನಾ ಅದೇ ಯಾಕೆ ಬರ್ಲಿಲ್ಲ ತಡಿ, ಈಕಿಗೆ ಏನು ಆರಾಮದಾಳಿಲ್ಲ ಅಂತ ಬನ್ನಿ. ಶಾಂತಕ ನಾನು ದಿನಾ ಬೆಳಿಗ್ಗೆ ಮಸಕ್ನಾಗ ಎದ್ದು ಇಲ್ಲೇ ಊರಾಗ ರಾಮನ ಗುಡಿ ಐತಲ್ಲ ಅಲ್ಲಿ ಹೊಂಟೇನವ ಪೂಜೆಕ್ಕೆ. ದೇವ್ರು ಏನಾರ ಒಂದು ಒಳ್ಳೇದು ಮಾಡ್ತಾನ ಅಂತೇಳಿ ಅದಕ್ಕೆ 5 ದಿನ ಬಿಟ್ಟು ಬಿಡ್ದ ಬರ್ತೇನೆ ಅಂತ ಹರಕೆ ಹೊತ್ಕೊಂಡೇನಿ. ಮನ್ಸಿಗೆ ಭಾಳ ನೋವಾಗಿತ್ತವ. ಯಾಕೆ ಅದಕ್ಕೆ ಸುಮ್ಮನೆ ಹೋಗಿ ಅಲ್ಲೇ 2 ತಾಸು ಕುಂತು ಭಜನೆ ಮಾಡಿ ಬಂದ್ಬಿಡ್ತೇನೆ. ಎಲ್ಲಿ ಹೋಗೇ ಇಲ್ಲ. ಯಾಕೆ ಏನಾರ ಕೆಲಸ ಇತ್ತೇನೆ ಶಾಂತಕ? ಮನಸ್ಸಿನಾಗ ಒಂದು ಕುಟ್ಟಿ ಹೊಲಸಿಟ್ಕೊಂಡು ಯಾರು ರಾಮನ ಗುಡಿಗೆ ಹೋದ್ರೂ ಏನು ಉಪಯೋಗ ಆಗೋದಿಲ್ಲ. ಹೌದು ಅದು ಕರೆ. ನೀ ಹೋದ್ರೆ ಅದಕ್ಕೂ ಉಪಯೋಗ ಇಲ್ಲ. ಏನು ಪ್ರಯೋಜನನೂ ಆಗೋದಿಲ್ಲ. ಆದ್ರೆ ನಾ ಹೋದ್ರೆ ಅಕ್ಕೇತಪ್ಪ. ಯಾಕಂದ್ರೆ ನನ್ನ ಮನಸ್ಸಿನಾಗ ಹೊಲಸಿಟ್ಕೊಂಡು ಹೊಂಟಿಲ್ಲ ನಾನೇನು ಹೋಗಿ ಅಲ್ಲೇ ದೇವ್ರ ಮುಂದೆ ನಿಂತು ಏನು ನಿನ್ನ ಕೆಟ್ಟದ್ದಾಗಲಿ ನೀ ಸತ್ಯನಾಶ ಆಗಲಿ ಅಂತೂ ನಾ ಬೇಡ್ಕೊಳ್ಳೋದಿಲ್ಲ. ನೀ ಮನೆ ಬಿಟ್ಟು ಹಾಳಾಗಿ ನನ್ನ ಗಂಡನ ಬಿಟ್ಟು ತೊಲಗಲಿ ಅಂತೂ ನಾ ಬೇಡ್ಕೊಳ್ಳೋದಿಲ್ಲ. ಆಗೈತಿ ಹೋಗೈತಿ ನಾ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ ಏನು. ಆಮೇಲೆ ನಾ ಬೇಡ್ಕೊಳ್ಳೋದಿಷ್ಟೇ, ನನಗೊಂದು ಒಳ್ಳೇದು ಮಾಡು, ನೆಮ್ಮದಿ ಕೊಡು, ಏನು ನನಗೊಂದು ಖುಷಿನ ಕೊಡು ಅಂತ ಬೇಡ್ಕೊಳತ್ತೀನಿ. ನೋಡು ಆದ್ರೆ ಆಗಲಿ ಇಲ್ಲ ಅಂದ್ರೆ ಇಲ್ಲ. ಆದ್ರೆ ದೇವ್ರು ಮಾತ್ರ ಬೇಡ್ಕೊಳಕತ್ತೀನಿ. ನಾವು ಮಾಡೋ ಪೂಜೆ ನಾವು ಮಾಡಿ ಫಲಾಫಲಗಳ ಅವಂಗ ಬಿಡ್ಬೇಕು. ಅವ್ನು ಕೊಡ್ತಾನೆ. ಅಲ್ಲ ಗಿರ್ಜಿ ಮನೆಗೆ ಹೊಂಟಿದ್ದೆ ಬರ್ತೀನಿ. ಪಾಪ ಗಿರ್ಜಿ ರತ್ತಿಗೆ ಇದಾಗಿತ್ತಲ್ಲ ಬರಲೇ ಇಲ್ಲಲ್ಲ ನೀ ಮಾತಾಡ್ಸಕ್ಕೆ. ಏನಾಗೈತಿ ಗೊತ್ತಿಲ್ವಾ ನಂಗೆ ವಿಚಾರ? ಗಿರ್ಜಿ ರತ್ತಿಗೆ ಪಾಪ ಪರಿಸಿ ಹೊಡ್ದೈತಿ. ಈಗೊಂದು 4-5 ದಿನನ ಆತನ ನೋಡು. ಯಾಕೆ ನೀ ಬಂದಿಲ್ಲ ಅಷ್ಟೇ. ಎಲ್ಲರೂ ಮಾತಾಡ್ಸಕತ್ತಾರಪ್ಪ. ಯಾಕೆ ನಿಂಗೆ ಸುದ್ದಿ ಮುಟ್ಟಿಲ್ಲ ಏನೋ? ಏನು ನಿಮ್ಮ ಮನೆ ಗದ್ಲಕ್ಕ ನಿಂಗೆ ಆಗಿಲ್ಲ ಏನೋ? ಒಟ್ಟು ಅದೇ ನಾನು ಹೋಗಿ ಮಾತಾಡ್ಸ್ಕೊಂಡ್ ಬನ್ನಿ. ಮತ್ತು ಈಗೂ ಹೊಂಟಿದ್ನಿ ಅದಕ್ಕೆ ಬರ್ತೀನಿ ಅಂದೆ. ಅಯ್ಯೋ ದೇವ್ರಿ ಪಾಪ ಗಿರ್ಜಿ ಏನು ಅನ್ಕೊಂಡ್ಲ ಏನೋ. ಹೋಲಿಕ್ಕೆ ಅಮ್ಮ ಮೊದಲ ಅಂದಕ್ಕಾರ ಅನ್ವಲ್ದಕ್ಕಿ ಈಟು ಮುಟ್ಟಿದ್ರೆ ಇಷ್ಟ ಅಂತಾಳ. ಮೊದಲಾಕಿಗೆ ಯಾರನ್ನ ಕಂಡ್ರು ಆಗಿ ಬರಂಗಿಲ್ಲ. ಅದು ಇಂಥ ಟೈಮ್ನ ನಾ ಮಾತಾಡ್ಸಕ್ಕೆ ಹೋಗಿಲ್ಲ ಅಂದ್ರೆ ಮಾತಾಡ್ಸಿಟ್ಟು ಬಂದಿರ್ತೈತಿ. ಈಗ ಮಾತಾಡ್ಸ್ಕೊಂಬರ್ಬೇಕಪ್ಪ. ಹಿರಿಯರು ಎಷ್ಟಾದ್ರೂ ಊರಾಗ ಅವ್ರು ಹೆಂಗಾರ ಯಾಕಿರ್ವಲ್ರಾಕ ಮಾತಾಡ್ಸ್ಕೊಂಬರ್ಬೇಕು. ನಡಿ ಹಂಗಾರ ಹೋಗಿ ಬರೋಣ. ಬಂತಡಿ ಒಲಿ ಮ್ಯಾಗ ಒಂಚೂರು ಅನ್ನಕ್ಕೆ ಇಟ್ಕೊಂಡಿದ್ದೆ. ನನಗೆ ಇಳಿಸಿ ಬರ್ತೇನೆ. ಇಲ್ಲಿ ಮನ್ಯಾಗ ಬೆಂಕಿ ತುರಿಯಾಕತ್ತೈತಿ. ಈಕಿ ಮಂದಿ ಮಾತಾಡ್ಸಕೊಂಟಾಳ. ಈಕೆ ಮಂದಿನ ಎದಕ್ಕೆ ಪಾರಕನ್ನೇ ಹಂಗೆ ಮುರಿದು ಬೀಳಾಕತ್ತೀರಿ ನೀವು? ಉರಿದು ಬೀಳಾಕತ್ತೀರಿ ಯಾಕೆ? ಏನಾತ? ಆ ಕೆಣಮಗಳು ಹಂಗೆ ಯಾರಿಗೆ ಏನು ತೊಂದರೆ ಕೊಡೋಕ್ಕೆಲ್ಲ. ಇನ್ನೂ ಹೇಳ್ಬೇಕಂದ್ರೆ ನಿಮ್ಮ ಯಂತ್ರ ಆಕಿ ತೊಂದರೆ ಆಗಿರೋದು. ನಾ ಇದ್ದಿದ್ದಂಗೆ ಹೇಳ್ತಾನೆ ನೇರ ನೀರಿ. ನನಗೇನೇನು ನಿಮ್ಮ ಇದ್ರಿಗೆ ಹೇಳ್ಬೇಕು ಹೇಳಬಾರ್ದು ಅಂತ ಏನಿಲ್ಲ. ಏನು ನೀವು ಆಕಿ ಗಂಡಗೆ ಇನ್ನೊಂದು ತೊಡರ್ಸ್ಕೊಂಡು ಮಾಡ್ಕೊಂಡಿದ್ದಕ್ಕೆ ಅರ್ಧ ಆಕಿ ಮನ್ಸಿಗೆ ನೋವಾಗಿರೋದು. ಆದ್ರೆ ಆಕಿಗೆ ಮತ್ತೆ ನೀವು ನೋಡಿದ್ರೆ ಇಷ್ಟು ಮಾತಾಡಕತ್ತೀರಿ. ಏನು ಆಕಿನ ನಿಮಗೆ ಅದು ತೊಂದರೆ ಕೊಟ್ಟಲ್ಲ ಅಂತೇಳಿ. ಅಯ್ಯ ನಿಮ್ಮಿಂದನ ಭಾಳ ತೊಂದರೆ ಆಗಿರೋದು ಆಕಿಗೆ. ಈಗ ಬಂದು ಈಕಿ ಮನ್ಯಾಗ ಅದೀರಿ. ಆಕಿ ಮನ್ಯಾಗ ಆಕಿಗೆ ಸ್ವತಂತ್ರ ಅಂದಂಗೆ ಆಗೈತಿ. ಏನ್ರಿ ನೀವು ಬಾಯಿ ಬಂದಂಗೆ ಮಾತಾಡಕತ್ತೀರಿ? ಮತ್ತೇನೇನ್ರಿ? ಮತ್ತಿನೇನು ನೋಡ್ರಿ, ನನಗೆ ಗೆಳತಿ ಅಂತ ಹೇಳಕತ್ತಿಲ್ಲ. ಯಾ ಹೆಣ್ಮಕ್ಳಿಗಾದ್ರೂ ಗಂಡಿಗಿನ್ನ ಬೇಕು ತೊಡರ್ಸ್ಕೊಂಡಾಳ ಅಂದ್ರೆ ಸಿಟ್ಟು ಬಂದ ಬರ್ತೈತಿ. ಆಕಿಗೆ ಸಿಟ್ಟು ಬಂದೈತಿ, ಬೇಜಾರು ಆಗೈತಿ, ಮನ್ಸಿಗೆ ಅಷ್ಟು ನೋವು ಆಗೈತಿ. ಆದ್ರೆ ಬಾಯಿ ಮುಚ್ಕೊಂಡು ಆಕಿ ಹೊಂಟಿಲ್ಲ. ಓ ಅದೇ 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 ಅನ್ಕೊಂಡೆ ನಾನು. ಇನ್ನೂ ಯಾಕೆ ಮಾತಾಡ್ಲಿಲ್ಲ ಅಂತೇಳಿ. ಅಲ್ಲ ನನ್ನ ಮಗಳ ಜೀವನ ಹಾಳಾಗಕತ್ತೈತಿ. ಆಕಿಗೆ ಗೊತ್ತೈತಿ. ಆ ಹುಡುಗಿಗೆ ಒಂದು ಕಂಪ್ಲೇಂಟ್ ಕೊಡಬೇಡವಾ ಅಂತ ಹೇಳೋಷ್ಟಿಕಿಗೆ ಇದು ಇಲ್ಲ ನಿಕ್ಕಿಗೆ. ಮೊನ್ನೆ ನನ್ನ ಮಗಳು ಕೇಳಿದ್ಲಂತ ಕಂಪ್ಲೇಂಟ್ ಕೊಡ್ಲೇನ ಅಂತೇಳಿ. ಕೊಡು ಅಂತಂದೇಳಿ ಹೇಳಾಳಕಿ ನಾನು ಇದ್ರಿಗೆ. ಏನು ಅದಕ್ಕೆ ಕಂಪ್ಲೇಂಟ್ ಯಾಕೆ ಕೊಡ್ತೀವ? ಆಗಿದ್ದಾಗಿ ಹೋತು. ಈಗಿನ ಇಷ್ಟು ವಯಸ್ಸು ಅದಕ್ಕೆ ಗಂಡಗೆ ಇನ್ನೊಂದು ಮದುವೆ ಆಗೈತಂದ್ರು ಈಗ ಅನ್ಸಸ್ಕೊಂಡು ಜೀವನ ಮಾಡ್ಕೊಂಡು ಹೊಂಟಿಲ್ಲ. ಹಂಗೆ ಮತ್ತೆ ಏನ ವಯಸ್ಸಿನಾಗ ಆಗೈತಿ. ಇಷ್ಟಕ್ಕೂ ನಮ್ಮ ತಮ್ಮ ಮದುವೆ ಮಾಡ್ಕೊಂತೇನೆ ಅಂತ ಹೇಳೋಣ. ಏನು ಒಳ್ಳೆ ಅಂತ ಏನು ಅಂದಿಲ್ಲ. ಕಂಪ್ಲೇಂಟ್ ಕೊಡಬೇಡವಾ, ಬೇಕಾದ್ರೆ ಹಿರಿಯರು ಕುಡಿಸಿ ಮಾತಾಡಿ ಮದುವೆ ಆಗು ಅಂತ ಹೇಳ್ಬೇಕು ಬೇಡಿಕೆ. ಶಾಂತಕ ನಡಿ ಹೊತ್ತಾತ. ಆ ಕುರ್ಕುಟ್ ಏನು ಮಾತು? ನಾನೇನು ಕಂಪ್ಲೇಂಟ್ ಕೊಡು ಅಂತನೂ ಅಂದಿಲ್ಲ, ಬೇಡ ಅಂತನೂ ಅಂದಿಲ್ಲ. ಆಕಿ ಜೀವನ ಆಕಿಗೆ ಬಿಟ್ಟಿದ್ದು. ಏನು ಆವಾಗಾದ್ರೂ ನಾ ಏನು ಖುಷಿ ಮಾಡ್ಕೊ ಅಂತನೂ ಅಂದಿಲ್ಲ, ಬೇಡ ಅಂತನೂ ಅಂದಿಲ್ಲ. ನನಗೆ ನೋಡಿ ಶಾಂತಕ, ನನ್ನ ಜೀವನ ನನಗೆ ಹೆಚ್ಚಾಗೈತಿ. ಈಗ ನನಗೆ ಯಾರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಷ್ಟು ಅವಶ್ಯಕತೆ ನನಗೇನಿಲ್ಲ. ಏನು ಅಷ್ಟೇ. ಆಕಿಗೆ ತಾಯಿ ಅನ್ನೋದಿರ್ತೈತಿ, ಈಕಿಗೆ ಮಗಳು ಅನ್ನೋದಿರ್ತೈತಿ. ನಡಕ್ ನಾ ಯಾಕೆ ಕಡ್ಡಿ ಎಲ್ಲಾಡ್ಸಕ್ಕೆ ಹೋಗ್ಲಿ? ನನ್ನ ಮಾತು ಅಕ್ಯಾರ ಯಾಕೆ ಕೇಳ್ತಾಳ? ಅವಾಗ ಇಬ್ರು ಸೇರಿ ತಪ್ಪು ಮಾಡಿದಾಗ ನಾ ಏನಿದ್ನಿ ಅಲ್ಲೇ. ಅವಾಗ ತಾಯಿ ಅದಕ್ಕೆ ಮುಂದೆ ಇದ್ಲಲ್ಲ. ಮತ್ತೆ ಮಗಳು ಏನು ಮಾಡ್ತಾ ಇದ್ದಾಳ, ಏನು ಮಾಡ್ತಾ ಇಲ್ಲ, ಯಾಕೆ ತಮ್ಮ ಮನೆಗೆ ಬರ್ತಾನ, ಯಾಕೆ ಹೊಕ್ಕಾನ, ಇಬ್ರದ್ದು ಏನು ನಡ್ದತಿ ಅನ್ನೋ ತಿಳ್ಕೊಳ್ಳೋಷ್ಟು ಸೌಜನ್ಯತೆ ಇಲ್ಲಿಕ್ಕಿಗೆ. ಹೆಣ್ಮಕ್ಳು ಹಡ್ದಾರ ಅಂದ್ರೆ ಹಂಗೆ ಇರ್ಬೇಕನ, ಮೈಯೆಲ್ಲ ಕಣ್ಣಾಗಿಸ್ಕೊಂಡಿರ್ಬೇಕಂತ. ಯಾವುದು ಸ್ವಾದಗೇಡಿ ಇದಕ್ಕಿಲ್ಲ. ಈಗ ನನಗಿಷ್ಟು ಮಾತಾಡ್ತಾಳೆ. ಇಂಥ ಕಸಬರ್ಗಿ ಕುಟ್ಟೆಲ್ಲ ಮಾತಾಡಿ ಏನಾಗಬೇಕಾಗಿಲ್ಲ ಶಾಂತಕ. ನಡಿ ಈ ಕುರ್ಕುಟ್ ಏನು ಅದೇನ ಅಂತಾರಲ್ಲ, ಅದ ತಮ್ಮದಿಗೆಲ್ಲ ಹುಳಕ್ಕೆ ಹೊರಗೆ ಬಿದ್ದತ್ತಲ್ಲ, ಅದಕ್ಕೆ ಯಾರ್ದಾರ ಮೇಲೆ ಹಾಕಿ ತಪ್ಪಿಸ್ಕೋಬೇಕಲ್ಲ. ಅದಕ್ಕೆ ನಾಟಕ ಮಾಡಕತ್ತಾಳ. ಹೇಗೆ ದೇವ್ರ ಅಂತ ನೋಡೋ ಕಣ್ಣು ಮುಚ್ಕೊಂಡೇನು ಕುಂತಿಲ್ಲ. ನಡಿ ಶಾಂತಕ ನಡಿ. ತಾವು ಮಾಡಿದ ಕರ್ಮ ತಾವು ಅನ್ಭವಿಸಕತ್ತಾವು. ಈಕಿ ನನಗೆ ಅನ್ಯಾಯ ಮಾಡಿದ್ಲು, ಮತ್ತು ಮಗಳಿಗೆ ದೇವ್ರ ಅನ್ಯಾಯ ಮಾಡ್ಯಾನ. ನಟ್ಟೆ ಮತ್ತೇನಿಲ್ಲ ಅನ್ಬರ್ಸ್ಕೊಂಡು ಹೋಗೋಲ್ಲಕ್ಕ. ನಾನಂತರ ಆ ಖುಷಿ ಸುದ್ದಿಗೆ ಹೋಗೋದು ಬಿಟ್ಟೇನು ಶಾಂತಕ. ಬೇಡ ನನಗೆ ಬೇಡ. ಇಬ್ರು ತಾಯಿ ಮಗಳ ಹಾಳಾಗೋಲ್ ಬಿಡಕು. ಆಕಿ ಪಾಡಿಗೆ ಕೆದಾಳ. ತಾಯಿ ಇಷ್ಟ ಅಡ್ಡೂರಿತಾಳ. ಆಕಿ ಮಗಳ ಮೊಮ್ಮಗನ್ ತಗೊಂಡು ಸಾಕಿ ನನಗೇನಾಗಬೇಕಾಗೈತಿ? ಇವತ್ತಲ್ಲ ನಾಳೆ ಹೆಸರು ಬಂದ ಬರ್ತೈತಿ. ಅಯ್ಯ ನನ್ನ ಮೊಮ್ಮಗನ, ನನ್ನ ಮಗಳ ಮಗನ, ಅಯ್ಯ ನನ್ನ ಮಗನ ಅಂತೇಳಿ. ಅದಕ್ಕೆ ಆ ಹುಡುಗನೂ ನಾ ಭಾಳ ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ. ಆಗಿದ್ದಾಗುವಂತಕ್ಕಂತ ಕೈಯೇ ಬಿಟ್ಟೇನೆ. ಮಾತಾಡ್ತಾಳೆ ಎಷ್ಟು ಮಾತಾಡ್ತಾಳ ನೋಡಿಕಿ.
ಏನು ದೊಡ್ಡ ಖುಷಿನ ಹಿಂಗೆ ಪ್ರೀತಿ ಐತೆ ಅನ್ನಂಗೆ ಇದ್ಲ. ಈಗ ಅದು ನಮ್ದು ಅಂತ ಗೊತ್ತಾದ್ಬಿಟ್ಲೆ ಎತ್ಕೊಳ್ಳೋದು ಬಿಟ್ಟಾಳ, ಕರ್ಕೊಳ್ಳೋದು ಬಿಟ್ಟಾಳ. ಈಗೆಲ್ಲ ಬೇಡಾಗೈತಿ ಈಕಿಗೆ. ಯವ್ವ ನಾನು ಬಂದು ಒಂದು 7-8 ದಿನದ ಮೇಲೆ ಆತ್ವಿ. ಹೊಕ್ಕನ್ ತಗೋ ಊರಿಗೆ ಮತ್ತೆ. ಬಿಡು ಅಕ್ಕೂ ಹೊಕ್ಕೊಳ್ಳೋದು ನನ್ನ ಚಲೋ ನೋಡ್ಕೊಳ್ಳೋದಾಕೆ. ನೀನು ಹೋಗುವಾಗ ಎಲ್ಲೆಲ್ಲಿರು. ಯವ್ವ ಏನು ಹೇಳ್ತೀಯನ್ ಬೇ. ಅಕ್ಕಿ ನನ್ನ ಚಲೋ ನೋಡ್ಕೊಳ್ಳಲ್ಲ, ಅದಕ್ಕೆ ನೀನು ಎಲ್ಲೆಲ್ಲಿರು. ಹಾಂ ಚಲೋ ನೋಡ್ಕೊಳಂಗಿಲ್ಲನ, ನಾನು ಇಲ್ಲೇ ಇರ್ಬೇಕಾ? ಅಯ್ಯೋ ನಾನಿದ್ರೆ ಚಲೋ ನೋಡ್ಕೊತಾಳಂತ ಹೆಂಗೆ ಹೇಳ್ತೀವಿ. ಇಡಿ ಹೊಚ್ಕೊಂಬಕ್ಕು. ನಾ ಹೇಳೇನಲ್ಲ ಅಷ್ಟು ಮಾಡಿ ಕುಂದ್ರಿಸ್ಕೊಡ್ದಂಗೆ ನೆಮ್ಮದಿ ಇಲ್ದಂಗೆ ಮಾಡು. ಏನು ಹೊಲಸಾಟ ಮಾಡ್ಬೇಕು ನೋಡು. ಆಯ್ತು ಬಿಡು ಹೋಲಿ. ಏನೋ ಅಂದೇವ ಅರ್ಥ ಆಗಲಿಲ್ಲ. ಏನೋ ಆಗಂಗಿಲ್ಲನ ಏನೋ ಅನ್ನಕತ್ತಿ. ಹೋಲ್ ಬಿಡು, ಏನು ಮಾಡೋಕ್ಕಾಕತ್ತಿ ನಿಂಗೆ ಮತ್ತೆ ಮಾಡ್ಕೊಳಕ್ಕೆ ಆಗಂಗಿಲ್ಲ ಅಂದ್ರೆ ಅದು ಹೌದು ಯಾರಿಗಾದ್ರೂ ಅಸಹ್ಯ ಅನಿಸ್ತದೆ ಬಿಡ, ಇಲ್ಲ ಅಂತಲ್ಲ. ಆದ್ರೆ ನೋಡು ಅಪ್ಪ ಅದು ಅಣ್ಣನ ಮುಂದೆ ಹೇಳು. ಏನಾರ ಒಂದು ಈಟ ಅಂದ್ಲಂದ್ರೆ ಹೆಂಗಾರ ಕಷ್ಟ ಬಿಟ್ಟು ಮಾತಾಡ್ಯಾದ್ರು ಹೇಳು ಒಟ್ಟು. ಏನು ಯವ್ವ ನಾ ಬರ್ಲಿ ಹಂಗಾರ? ಹೋಗು ವಾ ಅವ್ವ ಬರ್ತಾಯಿದ್ರು. ಹಾಂ ಬರ್ಬೇಕಾ? ಬರ್ತೇನೆ ಮತ್ತೆ ಬರ್ತೇನೆ. ಏನಾರ ಬೇಕನ್ರಿ ಅತ್ಯಾರ? ಬ್ಯಾಡ ಬಿಡಬಿ. ಅದನ್ನ ಹಂಗೆ ಬೇಡನ್ರಿ, ಬೈದ್ಯಾಕೆ ಹೇಳ್ತೀರಿ? ಅಯ್ಯ ಅತ್ಯಮ್ಮ ಇದೇನಿದು ಗಡಿಗೆ? ಈಗ ತಗೊಂಡೆ. ಇಲ್ಲೇ ಬಾಗೆಲ್ಲ ಮಾರಕ್ಕೆ ಬಂದಿದ್ರಾ? ಚಲೋ ಐತಿ ಗಡಿಗೆ. ಏನಾರ ವಿಶೇಷವಾಗಿ ಚಿಕನ್ ಸಾರು ಏನಾರ ಬೇರೆ ಏನಾರ ಮಾಡಿದಾಗ ಮಾಡಕ್ಕೆ ಬರ್ತೈತೆ ಅಂತ ತಗೊಂಡೆ. ಅತ್ಯಮ್ಮ ಇಂಥ ಗಡಿಗೆ ಎಷ್ಟು ಸಲ ಹುಡುಕಾಡಿದ್ದೆ ಗೊತ್ತನ, ಒಟ್ಟೊಟ್ಟು ಸಿಕ್ಕಿದ್ದಿಲ್ಲ. ಭಾರಿ ಮಸ್ತ್ ಐತ್ರಿ ಇದು ಗಡಿಗೆ. ಅತ್ಯಮ್ಮ ಇದನ್ನ ತಗೊಂಡೋಕನ್ರಿ. ನೀವು ಇನ್ನೊಂದ್ಸಲ ಇಲ್ಲಿ ಮಾರಕ್ಕೆ ಬರ್ತಾರಲ್ಲ ಮತ್ತೆ ಉಣ್ಯಾಗ ಅವಾಗ ನೀವು ತಗೋರಿ, ಭಾಳ ಚೆನ್ನಾಗೈತಿದೆ. ಯವ್ವ ಇದು ಎಷ್ಟು ಚೇತ್ವೆ, ಇದನ್ನ ತಗೊಂಡೋಗ್ಲೇಬೇವ? ಹಾಂ ತಗೊಂಡು ಹೋಗವ್ವ. ಅಲ್ಲ ಅವ್ರು ಮಸ್ತ್ ಐತ್ರಿ ಅತ್ಯಮ್ಮ. ಅತ್ಯಮ್ಮ ಈ ಸಲ ಚಿಕನ್ ಸಾರು ಮಾಡಿ ಇದ್ರ ಮೇಲೆ ಪ್ಲೇಟ್ ಕೊಟ್ಟಾರಲ್ರಿ, ಮುಚ್ಚಾಕ ಕೊಟ್ಟಾರಲ್ರಿ? ಹಾಂ ಕೊಟ್ಟಿರ್ತಾರೆ. ಕೊಟ್ಟಿಲ್ಲ ಅಂದ್ರೆ ಬೇರೆ ಮುಚ್ಚಿರತ್ತಪ್ಪ. ಅದಕ್ಕೇನಕತಿ ಹಿಟ್ಟೆತ್ತಿ ದಮ್ ಕಟ್ಟಿ ಮಾಡಿದ್ರೆ ಗಡಿಗೆ ಒಳಗೆ ಭಾಳ ರುಚಾಕತ್ರಿ. ನಾ ತಗೊಳಕಂತವ್ರಿ. ಹೆಂಗಿದ್ರೆ ಊರಿಗೆ ಹೊಂಟಿದ್ದೆ ಚಲೋ ಆತ. ಅಯ್ಯೋ ದೇವ್ರಿ ಒಯ್ದೇ ಬಿಟ್ಲಲ್ಲಪ್ಪ. ಗಿರ್ಜಿ ಶಾಂತಕ್ಕ ಬಾರ ವಾಪರಕ್ಕ. ನಿನ್ನ ಮನೆಗದ್ಲಕ್ಕೆ ಪಾಪ ನಿನಗೆ ಈಗ ಬಿಡು ಸಿಗ್ತಾನ. ಅಯ್ಯೋ ಯವ್ವ ಏನು ಕೇಳ್ತಿ ಅದನ್ನ? ಅಲ್ಲ ಪಾಪ ಮತ್ತೆ ನೀ ಏನು ಅನ್ಕೊಂಡೆ ಏನವ? ನನಗೆ ಗೊತ್ತಾಗಿನೂ ಬಂದಿಲ್ಲ ಅನ್ಕೋಬೇಡವ. ನನಗೂ ಇವತ್ತು ಶಾಂತಕ್ಕೆ ಹೇಳಿಂದ ಗೊತ್ತಾಗಿದ್ದೆ. ಇಲ್ಲ ನಾನು ಯಾಕೆ ಏನು ಅನ್ಕೊಲೆ ಪರಕ್ಕ? ಪಾಪ ನನಗೇನು ಗೊತ್ತಿಲ್ಲದನ, ನೀ ಅಂತ ಹೆಣ್ಮಗಳನ್ನ ಗೊತ್ತಾದ್ರು ಬಿಡಾಕ. ಆರಾಮಿದ್ದೀರ ಮರ? ಪಾಪ ನಿಮ್ಗೆ ಹಿಂಗೆ ಆಗೈತೆ ಅಂತ ಸುದ್ದಿ ಇವತ್ತು ಗೊತ್ತಾತ್ರಿ ನನಗೂ, ಅದಕ್ಕೆ ಈಗ ಬನ್ನಿ ನಾನು. ಅಲ್ಲ ಇದ್ಕಿದ್ದಂಗೆ ಹಿಂಗೆ ಯಾಕಾತ ಏನಪ್ಪ? ಗಟ್ಟಿದ್ದ ಹೆಣ್ಮಗಳು ನೀವು, ಒಂಥರ ಬೇಜಾರಾಕೈತಿ. ಹೆಂಗೆ ದಿನಕ್ಕೆ ಒಂದು ಸ್ವಲ್ಪ ಆರಾಮ ಅನ್ಸಕತ್ತಮ್ಮ? ಗುಳಿಗೆ ತೊಗೊಂಡಿದ್ದು ಕಡಿಮೆ ಆಗತ್ತೈತಿ? ಏನು ಕಡಿಮೆ ಆಗೋದ ಏನಲ್ಲ, ಸಾಕಾಗತ್ತು ನನಗಂತೂ. ಎಲ್ಲರ ಹಾಳಾಗಿ ಹೋಗ್ಬೇಕತ್ತವ, ಹಿಂಗಾಗಿ ಬಿಡ್ಬಾರ್ದು. ಏನು ಆರಾಮ ಏನ ಇಂತಕಿ ಕೈಯಾಗ ಸಿಕ್ಕೊಳ್ಳಿ ನೆನಕತ್ತಾರ. ಓ ಹೌದನ? ಹಂಗ್ಯಾಕಂತೀರಿ ಬಿಡ್ರಿ, ಚಲೋ ನೋಡ್ಕೊಂತಾಳ. ಮಗಳು ಊರ್ಕೊಂತಾಳಂತಲ್ಲ? ಎಲ್ಲಿ ಬಿಡ್ರಿ, ಯಾರೋದ್ರಿ ಏನು ಯಾರಿದ್ರೇನ್ರಿ ಕಡಿಗೆ ಸೊಸಿನ ಗಟ್ಟಿ. ಚಿಂತೆ ಮಾಡಬೇಡ್ರಿ ಅವರ. ಏನ್ರಿ ಹೇಳ್ತೀರಿ ಆರಾಮಕ್ಕಿರಿ? ಯಾವ್ದು ಈ ಗುಳಿಗೆ ಹೊಸದಕ್ಕೆ ಆರಾಮಾಗ್ಲಾರ್ದೈತಿ ಹೇಳ್ರಿ? ಹಾಂ ಇಲ್ಲ ಆರಾಮ ಆಗ್ಲಿಲ್ಲಪ್ಪ, ಏನು ಹೆದ್ರಾಕ್ ಹೋಗ್ಬೇಡ್ರಿ. ಏನು ಹಿಂದೆ ಆದಷ್ಟು ಮುಂದೆ ಬಾಳ್ಬೇಕ್ರಿ. ಇವತ್ತು ನೀವು ನಾಳೆ ನಾವು, ಹೌದಿಲ್ರಿ? ಅಷ್ಟು ಬಂಗಾರದಂಗೆ ಸಸಿ ನೋಡ್ಕೊಂತಾಳ, ಬಿಸಿದ್ ಮಾಡಿ ಹಾಕ್ತಾಳ, ತಿನ್ರಿ ಇರಷ್ಟು ದಿನ ಆರಾಮಾಗಿರ್ರಪ್ಪ. ಏನು ಮಾಡೋದೈತ್ರಿ, ಹಣೆ ಬರ ಕೊಣಿ ಯಾರು, ಹೌದಿಲ್ರಿ? ಯಾರೇನು ಬೇಕಂತ ಮಾಡಿದ್ದಲ್ಲ ಏನಲ್ಲ, ಏನು ಒಂದು ದೇವರಾಟ ಆದರೂ ನೀವು ಅಂತೇಳಿ ಇಷ್ಟು ಗಟ್ಟಾರ ಅದಿರಿ. ನಾವೆಲ್ಲ ನಿಮ್ಮ ಕಾಲಕ್ಕೆ ಇರೋದು ಹೌದಾ? ಹಾಂ ಅಯ್ಯೋ ದೇವ್ರೆ, ಈಗಿನ ಕೂಳು, ಈಗಿನ ಕಸುವು, ಈಗಿನ ವಾತಾವರಣ ಯಾವುದೊಂದು ಮನುಷ್ಯನ ಗಟ್ಟಿಯಾಗಿಟ್ಟಿಲ್ಲ. ಅವಾಗೆಲ್ಲ ನೀವು ಹೈಬ್ರಿಡ್ ಕೂಳು ತಿಂದು ಇಷ್ಟು ಗಟ್ಟಿದಿರಿ ವಯಸ್ಸಕ್ಕೂ. ನಾವೆಲ್ಲ ಇಷ್ಟು ವಯಸ್ಸಿನ ಮಟ್ಟ ಇರೋದಿಲ್ಲ. ಇನ್ನೊಂದು 10-15 ವರ್ಷ 20 ವರ್ಷಕ್ಕೆ ಸತ್ ಶಾಂಡಿಯಾಗಿರ್ತೀವಿ. ಹಂಗೈತಿ ಕಾಲಮಾನ. ಹೌದು 60 ವರ್ಷ ಅಂತಾರೆ ಈಗ. ಅವಾಗಿನ ಕಾಲದವರೆಲ್ಲ 100 ವರ್ಷ 100 ಚಿಲ್ಲರ್ ವರ್ಷ ಬದುಕ್ತಿದ್ರು. ಈಗ 60 ವರ್ಷ ಅಂದ್ರೆ ದೊಡ್ಡ ಆಯಸ್ಸಾಗ್ಬಿಟ್ಟತಿ. ಈಗ ಇನ್ನೊಂದು ದಿನಕ್ಕೆ ಏನಾಕತ್ತೆ ಎಲ್ಗೋ ಮುಡ್ತತೆ. ಹಂಗಾಗೈತೆ ನೋಡಿ ಶಾಂತಕ್ಕ. ಏನು ತಿಂದ್ರಿ? ನಾನು ಪಡ್ಡು ಕೊಟ್ಟಿದ್ರು ತುಂಬ್ಸೋಗಾಳ. ಅಯ್ಯೋ ಹೊತ್ತಿದ ಪಡ್ಡು ಕೊಟ್ಟೇನಂತವ ನಾನು ಹೇಳಕತ್ತ ನೋಡಲ್ಲಿ. ನೋಡು ಹೊತ್ತಿದ ಪಡ್ಡು ನಾ ಯಾಕೆ ಕೊಡ್ತೇನೆ? ಮಗಳು ಇದ್ಲಿಲ್ಲ ಬೇಕಾರೆ ಮಗಳನ್ನೀಗ ಕರೆದು ಕೇಳು. ಎಂತ ಚಲೋ ಬಿಸಿ ಬಿಸಿ ಮೆತ್ತನ ಪಡ್ಡು ಹಾಕಿ ಏನು ತಿನ್ನಿಸುವ ಅಂತೇಳಿ ಮಗಳಿಗೆ ಯಾಕೆ ಕೊಟ್ರೆ ಹೇಳ್ತೀರ ಅತ್ಯಮ್ಮ? ನಂದು ಒಂಚೂರು ನನ್ನ ಗಂಡು ಫೋನ್ ಹಚ್ಚಾನ, ಮಾತಾಡ್ಬೇಕು. ಮಾತಾಡಿ ಮುಗಿದು ಎಟ್ಟ ತಕತ್ತೆ ಏನೋ ಒಂಚೂರು ನೀವೇ ತಿನ್ನಿಸ್ಬಿಡ್ರಿ ಅಂತ ಹಾಕಿ ಕುಂಟ್ನಪ್ಪ ಹಾಕೊಂಡು ಅದೋದ್ಲು. ನಾನೇ ತಿನ್ಸೇನು ಮಾತು ಗೊತ್ತನ? ಇತ್ತಿತ್ತ ಕೆಲಸ ಭಾಳ ಆಗಿರ್ಬೇಕಲ್ಲ ಗಿರ್ಜಿ ನಿನಗೆ? ಹೌದು ಮತ್ತೆ ಸೊಸಿನ ಆಫೀಸ್ಗೆ ಹೋಗ್ಕಳ ಮತ್ತಿನ್ನೇನೈತಿ? ಈಗ ಮನೆಯನ್ ಕೆಲಸ ಅಷ್ಟ ಅಲ್ದ ಮತ್ತೀಗ ಅಮ್ಮನ ಕೆಲಸ ಒಂದು ಬಿದ್ದತ್ತಲ್ಲ, ತೊಳೆಯೋದು ಬಳಿಯೋದು ತಿನಿಸು ಉಣಸು ಎವಸು ಕುಂದ್ರಸು ಅಂತೇಳಿ ಗುಳಿಗೆ ಔಷಧನ ಟೈಮ್ ನೆನಪು ಮಾಡಿಕೊಡ್ಬೇಕು. ಒಂದ ಎರಡ ಇಲ್ಲ ಶಾಂತಕ್ಕ, ನಾನೇನು ಎಬ್ಸೋದು ಕುಂದ್ರಸೋದು ಮಾಡಕ್ಕೆ ಹೋಗೋದಿಲ್ಲ. ಇತ್ತಿತ್ತಾಗ್ಬಿಟ್ಟೇನವ. ಅಲ್ಲ ಹಸ್ಬೋದಿಲ್ಲ ಶಾಂತಕ್ಕ, ನೀಗುದಿಲ್ಲ, ಗಂಡ್ಮಕ್ಳು ಬೇಕದಕ್ಕೆ. ಏನು ನಮ್ಮ ಕೈಲೇ ಎತ್ಬೋದು ಇಳ್ಬೋದಲ್ಲ, ಆಗಲ್ಲ. ಆಮೇಲೆ ಇನ್ನೊಂದೇನ ತಿನ್ನಿಸ್ತೇನೆ ಉಣಿಸ್ತೇನೆ. ಈ ತೊಳೆದು ಬಳಿದು ಮಾಡೇ ನಾನು ಇಲ್ಲಂತಲ್ಲ, ಒಮ್ಮೊಮ್ಮೆ ಮಗನೂ ಮಾಡ್ತಾನೆ. ಹಂಗೇನು ಹೆಸ್ಕೊಳ್ಳಲ್ಲ, ಮಗ ಮಾಡ್ತಾನೆ.
ಯಾಕಂದ್ರೆ ನನಗೆ ಎಲ್ಲ ಟೈಮ್ ಆಗಿರಂಗಿಲ್ಲ ಶಾಂತಕ್ಕ. ರೊಟ್ಟಿ ಬಡಿತಿರ್ತೀನಿ, ಅಡುಗೆ ಮಾಡ್ತಿರ್ತೀನಿ, ಏನಾರ ಬೇರೆ ಕೆಲಸ ಮಾಡ್ತಿರ್ತೀನಿ, ಬಾಂಡೆ ಅರ್ಬಿ ಒಗಿತಿರ್ತೀನಿ. ಅವಾಗದು ಮತ್ತೆ ಒಂದೊಂದು ಟೈಮ್ ಓದಿರುತ್ತಲೇ ಮಗ ಎದ್ದು ಬರ್ತಾನೆ, ಮಾಡ್ತಾನೆ. ನೋಡ್ರಿ ಇಷ್ಟ ಅದೃಷ್ಟ ಯಾರಿಗೈತಿ? ಮಗ ಸೊಸಿ ಬೇಕಂದಂಗ ಮಾಡ್ತಾರ ಎಲ್ಲ ಆರೈಕೆನು. ಅಷ್ಟ ಚಿಂತೆ ಇಲ್ದಂಗೆ ಆರಾಮಿರ್ರಿ. ಅಂಥದ್ದೆಲ್ಲ ಹೇಳ್ಬೇಡ ನೀನು, ಬಾಯಿಗೆ ಬಂದಂಗೆ ಬೈಯಾಕೆ ಬೈತಾಳೇನು. ಅಲ್ಲ ಗಿರ್ಜಿ, ಹೇಳ್ತೇನಂತ ಎತ್ತಿಕೊಬಿಡವ ಮತ್ತೆ ಹಿಂಗಂದ್ಲಲ್ಲ ಅಂತೇಳಿ. ನಾ ಏನಂತೇನೆ ಅಂದ್ರೆ, ನೀನು ಸೊಸಿನ ಈಗ ಸದ್ಯ ಕೆಲಸ ಬಿಡಿಸ್ಬೇಕಿಲ್ಲ ಒಟ್ಟು ದಿನ. ಯಾಕಂದ್ರೆ ನೀನು ಹೋಗ್ಬೇಕು ಎಲ್ಲ ಮಾಡಕ್ಕೆ ತ್ರಾಸ ಆಕತ್ತಲ್ಲ, ಅದಕ್ಕೆ ಹೇಳಿದೆ.